ಬನ್ನಿ ನಮ್ಮ ಯುವ ರೈತ ರಾಜಣ್ಣನನ್ನು ಭೇಟಿಯಾಗೋಣ. ಪಟ್ಟಣದಿಂದ ಬಂದ ಯುವಕ ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡುತ್ತಾನೆ ಮತ್ತು ಸಾಕಷ್ಟು ಬೆಳೆಗಳನ್ನು ಬೆಳೆಯುತ್ತಾನೆ. ಮಣ್ಣು ಚಿನ್ನವನ್ನು ಬೆಳೆಸುವುದು, ಜಗದ ಹಸಿವನ್ನು ತಣಿಸುವುದು. ಈಗ ರೈತನಾದನು ಶಕ್ತಿವಂತ, ಟೆಕ್ನಾಲಜಿ ಬಂದಿದೆ ಮನೆ ಮನೆಗೂ. ಹಾಗೆ ಇವರು ರಾಜಣ್ಣನ ನೆರೆಮನೆಯ ರೈತ ಕೃಷ್ಣಪ್ಪ. ಎಲ್ಲಿವರೆಗೆ ನನ್ನ ತಂದೆ ತಾತನ ಹೆಸರಿಗೋಸ್ಕರ ಕೃಷಿ ಮಾಡ್ತಿದ್ದೆ. ಆದರೆ ಈಗ ಕಷ್ಟ ಜಾಸ್ತಿ ಆಗಿದೆ. ಗ್ರಾಮಸ್ಥರು ಏನೇ ಹೇಳಿ ಹೊಟ್ಟೆಯು ಗೌರವದಿಂದ ತುಂಬೋಲ್ಲ. ಈ ಹೊಲನ ಮಾರಿ ಪಟ್ಟಣಕ್ಕೆ ಹೋಗ್ತೀನಿ. ಒಂದಲ್ಲ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ. ರಾಮು ಮತ್ತೆ ಹರಿಯ ಕೂಡ ಅಲ್ಲೇ ಇದ್ದಾರೆ. ಅರೆ, ಇಲ್ಲಿ ನನ್ನ ಬೆಳೆ ಸಾಯ್ತಿದೆ, ಆದರೆ ಆ ರಾಜಣ್ಣ ಸಂತೋಷದಿಂದ ಹಾಡು ಹಾಡ್ತಿದ್ದಾನೆ. ಪ್ರತಿ ಸಾರಿ ಪಟ್ಟಣದಿಂದಾನೇ ಗುಣಮಟ್ಟದ ಬೀಜ ಗೊಬ್ಬರ ತರ್ತಾನೆ. ಇವನ ಹತ್ತಿರ ತುಂಬಾ ದುಡ್ಡು ಇದೆ. ನನ್ಗೆ ಅನ್ಸುತ್ತೆ ಊರಲ್ಲಿ ಈತನೇ ನನ್ನ ಹೊಲ ಖರೀದಿಸಬಲ್ಲ. ರಾಜಣ್ಣ, ನೀವು ಅದೃಷ್ಟವಂತರು. ನಿಮ್ ಕೈ ಬಂಜರು ಭೂಮಿ ಮುಟ್ಟಿದ ಕೂಡ್ಲೇ ಭೂಮಿಯ ಸತ್ವ ಸಾರವೂ ಹೆಚ್ಚಾಗತ್ತೆ. ನನ್ನ ಹಣೆ ಬರಹದಲ್ಲಿ ಕೃಷಿಯಿಂದ ಸಂಪಾದಿಸುವುದು ಬರೆದಿಲ್ಲ ಅನ್ಸುತ್ತೆ. ಖರ್ಚು ಜಾಸ್ತಿ, ಆದಾಯ ಕಡಿಮೆ. ಅದಕ್ಕೆ ನಾನು ಪಟ್ಟಣಕ್ಕೆ ಹೋಗ್ತೀನಿ ಅನ್ಕೊಂಡಿದ್ದೀನಿ. ಅರೆ ಅಣ್ಣ, ಈ ರೀತಿ ಧೈರ್ಯ ಕಳ್ಕೋಬೇಡಿ. ನಾನು ಈಗಾಗಲೇ ನಿರ್ಧಾರ ತಗೊಂಡಿದ್ದೀನಿ. ನನ್ನ ತಾತನ ಜಮೀನು ಕೊಂಡ್ಕೊಳ್ಳೋಕೆ ಒಳ್ಳೆಯ ವ್ಯಕ್ತಿ ಸಿಕ್ಕಿದ್ರೆ ಸಾಕು. ರಾಜಣ್ಣ, ನನ್ನ ಚಿಂತೆಗಳನ್ನು ನೀವೇ ಪೂರೈಸಬಹುದಾ ಅಂತ ನೋಡಿ. ನಿಮ್ಮ ಹೊಲದ ಪಕ್ಕದಲ್ಲೇ ಇದೆ. ಅದನ್ನು ಸೇರಿಸ್ಕೊಂಡು ನಿಮ್ಮ ಜಮೀನನ್ನು ದೊಡ್ಡದು ಮಾಡಿಕೊಳ್ಳಿ. ರಾಜಣ್ಣ ಸ್ವಲ್ಪ ಹೊತ್ತು ಯೋಚಿಸಿ ಕೃಷ್ಣಪ್ಪನ 3 ಎಕರೆ ಜಮೀನನ್ನು 5 ಲಕ್ಷಕ್ಕೆ ಖರೀದಿಸಿದ ನಂತರ ಕೃಷ್ಣಪ್ಪ ಪಟ್ಟಣದ ಕಡೆ ಮುಖ ಮಾಡಿದ. ರಾಜಣ್ಣನ ಜಮೀನಿನಲ್ಲಿ ಹೆಚ್ಚಿನ ಶೇಂಗಾ ಬೆಳೆ ಇಳುವರಿ ಬೆಳೆದಿದೆ. ಇಲ್ಲಿ ಕೃಷ್ಣಪ್ಪ ಕಾರ್ಖಾನೆಯಲ್ಲಿ ಉತ್ತಮ ಹಣವನ್ನು ಸಂಪಾದಿಸಿದ. ಅವನು ಹಳ್ಳಿಗೆ ಮರಳುವ ಹೊತ್ತಿಗೆ ಅವನ ಜಮೀನು ಸಂಪೂರ್ಣವಾಗಿ ಬದಲಾಯಿತು. ಅರೆ, ಇದು ಅದ್ಭುತವಾಗಿದೆ. ನನ್ನ ಬಂಜರು ಭೂಮಿಯಲ್ಲಿ ಇಷ್ಟೊಂದು ಇಳುವರಿ ಹೇಗೆ? ಕೃಷ್ಣಪ್ಪನು ಜಮೀನನ್ನು ಮಾರಿದ. ಆದರೆ ಅವನಿಗೆ ಯಾವುದೇ ಸಮಾಧಾನ ಇರಲಿಲ್ಲ. ಜಮೀನಲ್ಲಿ ಅಂತಹ ಬೆಳೆ ನೋಡಿದಾಗ ಅವನ ಮನಸ್ಸು ಬದಲಾಯಿತು. ರಾತ್ರಿ ಇಡೀ ನಿದ್ದೆ ಮಾಡದೆ ಯೋಚಿಸಿದ. ಅವನು ತನ್ನ ಜಮೀನನ್ನು ಹೇಗಾದರೂ ಮಾಡಿ ರಾಜಣ್ಣನಿಂದ ಹಿಂತಿರುಗಿಸಿಕೊಂಡು ಚೆನ್ನಾಗಿ ಕೃಷಿ ಮಾಡುವ ಬಗ್ಗೆ ಯೋಚಿಸುತ್ತಿದ್ದ. ಬನ್ನಿ ಕೃಷ್ಣಪ್ಪ, ಎಲ್ರೂ ಚೆನ್ನಾಗಿದ್ದಾರಾ? ಎಲ್ಲವೂ ಚೆನ್ನಾಗಿದೆ. ಆದರೆ ಪಟ್ಟಣದ ಓಡಾಟದಿಂದ ಬೇಜಾರಾಗಿದೆ. ನಮ್ಮೂರಲ್ಲೇ ಕೃಷಿ ಮಾಡ್ಕೊಂಡು ಇದ್ಬಿಡೋಣ ಅಂದ್ಕೊಂಡಿದ್ದೀನಿ. ನೀನ್ ಮಾಡೋ ರೀತಿಯಲ್ಲಿ. ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಾ. ನಮ್ಮ ಜಮೀನಿನ ಜೊತೆಯಾಗಿರುವ ಸಂತೋಷವೇ ಬೇರೆ. ಅದಕ್ಕೆ ನಾನು ಪಟ್ಟಣದಿಂದ ಬಂದಿದ್ದು. ರಾಜಣ್ಣ, ನಾನ್ ನನ್ನ ಜಮೀನನ್ನ ವಾಪಸ್ ಪಡೆಯಲು ಬಯಸ್ತೇನೆ. ನೀವೇನು ಹೇಳ್ತೀರಿ? ಅಣ್ಣ, ನನ್ನನ್ನು ತಪ್ಪು ತಿಳಿಬೇಡಿ. ನಾನು ಇದನ್ನು ಮಾರಕ್ಕಾಗಲ್ಲ. ಜಮೀನನ್ನು ಸರಿಪಡಿಸಲು ತುಂಬಾ ಕಷ್ಟಪಟ್ಟಿದ್ದೀನಿ, ಮತ್ತೆ ಜಾಸ್ತಿ ಹಣವನ್ನು ಖರ್ಚು ಕೂಡ ಮಾಡಿದ್ದೀನಿ. ನಿಮ್ ಶ್ರಮ ಕಾಣಿಸ್ತಿದೆ. ನೀವು ನನ್ನಿಂದ 5 ಲಕ್ಷಕ್ಕೆ ಕೊಂಡ್ಕೊಂಡಿದ್ರಿ. ನನ್ನಿಂದ 7 ಲಕ್ಷ ತಗೊಳ್ಳಿ. ಅಣ್ಣ, ನೀವು ಹಠ ಹಿಡಿಯೋದೇ ಆದ್ರೆ ಈಗ ಈ ಜಮೀನಿನ ಬೆಲೆ 10 ಲಕ್ಷ ರೂಪಾಯಿ. ನಿಮ್ಮಿಂದ ಈ ನಿರೀಕ್ಷೆ ಇರಲಿಲ್ಲ. ನನ್ನ ಜಮೀನನ್ನ ನನ್ಗೆ 2 ಪಟ್ಟು ಬೆಲೆಗೆ ಮಾರ್ತೀನಿ ಅಂತಿದ್ದೀರಾ? ಅದು ನಿಮಗೋಸ್ಕರ. ಇಲ್ಲ ಅಂದ್ರೆ ನಾನು ಮಾರೋದೇ ಇಲ್ಲ. ಇದು ನಿಜವಾಗಿ ವಂಚನೆ ಅಂತೀನಿ. ನಾನು ಈ ಸನ್ನಿವೇಶವನ್ನ ಪಂಚಾಯತಿಗೆ ತಗೊಂಡೋಗ್ತೀನಿ. ಅಣ್ಣ, ನಿಮಗೇನ್ ಸರಿಯೋ ಅದನ್ನು ಮಾಡಿ. ಯಾಕೆ ಮಗ? ಕೃಷ್ಣಪ್ಪನ ಜಮೀನನ್ನ ಯಾಕೆ ವಾಪಸ್ ಕೊಡ್ಬಾರ್ದು? ಅಧ್ಯಕ್ಷರೇ, ನಾನು ಕಷ್ಟಪಟ್ಟು ದುಡಿದು ಈ ಜಮೀನನ್ನು ಪುನಃ ಸರಿ ಮಾಡಲು ತುಂಬಾ ಖರ್ಚು ಮಾಡಿದ್ದೇನೆ. ನಾನು ಅದನ್ನು ಮಾರಕ್ಕೆ ಇಷ್ಟ ಇಲ್ಲ. ಆದ್ರೆ ಕೃಷ್ಣಪ್ಪ ಬಿಡುತ್ತಿಲ್ಲ. ಅದಕ್ಕೆ ನಾನು ನ್ಯಾಯವಾದ ಬೆಲೆ ಕೇಳ್ತಾ ಇದ್ದೀನಿ. ದುರಾಸೆಗೂ ಮಿತಿ ಇರುತ್ತೆ. 5 ಲಕ್ಷದ ಜಮೀನನ್ನ 10 ಲಕ್ಷಕ್ಕೆ ಕೇಳ್ತಿದ್ದೀಯಾ? ಅಣ್ಣ, ಭೂಮಿ ನಿಮ್ಮದಾಗಿದ್ದಾಗ ಎಕರೆಗೆ 5 ಕ್ವಿಂಟಾಲ್ ಶೇಂಗಾ ಬರುತ್ತಿತ್ತು ಅಷ್ಟೇ. ಈಗ 20 ಕ್ವಿಂಟಾಲ್ ಇಳುವರಿ ಕೊಡುತ್ತೆ. ನನಗೆ ನಂಬಕ್ಕಾಗ್ತಿಲ್ಲ. ಹಾ, ಈ ತರ ಇಳುವರಿನ ನಾನ್ ನೋಡಿನೂ ಇಲ್ಲ, ಕೇಳಿನೂ ಇಲ್ಲ. ನೀನ್ ಹೇಗೆ ಮಾಡಿದೆ? ಇದರ ಸಹಾಯದಿಂದ. ಫೋನ್ ಮೂಲಕ? ಅದು ಹೇಗೆ? ನಾನು ಇದರಲ್ಲಿ ಅಗ್ರಿ ಸೆಂಟ್ರಲ್ ಆಪ್ ಹಾಕಿದ್ದೀನಿ. ಈ ಆಪ್ ಬಿತ್ತನೆಯಿಂದ ಮಾರಾಟದವರೆಗೂ ಹಂತ ಹಂತವಾಗಿ ಸರಿಯಾದ ಮಾಹಿತಿಯನ್ನು ಕೊಡುತ್ತೆ. ನಾನು ಅಗ್ರಿ ಸೆಂಟ್ರಲ್ನ ಕೃಷಿ ಸಲಹೆಯನ್ನು ಅನುಸರಿಸುತ್ತಾ ಬಂದೆ. ಜೊತೆಗೆ ನನ್ನ ಇಳುವರಿಯೂ ಕೂಡ ಹೆಚ್ಚುತ್ತಲೇ ಇತ್ತು. ಅಧ್ಯಕ್ಷರೇ, ನನ್ನ ಸಮಸ್ಯೆಗೆ ಪರಿಹಾರ? ಅರೆ, ನೀನ್ ಸ್ವಲ್ಪ ತಾಳು. ರಾಜಣ್ಣ, ಇದು ಇಡೀ ಹಳ್ಳಿಗೆ ಅನುಕೂಲವಾಗುವಂತದ್ದು ಇರಬೇಕು. ಸ್ವಲ್ಪ ವಿವರವಾಗಿ ಹೇಳು. ಈ ಆಪ್ನಲ್ಲಿ ನನಗೆ 6 ಸ್ನೇಹಿತರಿದ್ದಾರೆ.
ಮೊದಲನೆಯದು ಕ್ರಾಪ್ ಪ್ಲಾನ್. ಇದು ನನಗೆ ಬಿತ್ತನೆ ದಿನಾಂಕದ ಆಧಾರದ ಮೇಲೆ ಯಾವಾಗ ಉಳಿಮೆ, ಯಾವಾಗ ಸಿಂಪಡಿಸಬೇಕು, ಯಾವಾಗ ನೀರು, ಗೊಬ್ಬರ, ಬೀಜಗಳು ಮತ್ತು ಕೀಟನಾಶಕಗಳನ್ನು ಹಾಕಬೇಕು, ಜಮೀನನ್ನು ಹೇಗೆ ತಯಾರಿಸಬೇಕು ಅಂತ ವೈಜ್ಞಾನಿಕ ವಿಧಾನಗಳನ್ನು ಹೇಳ್ಕೊಡುತ್ತೆ. ಅಣ್ಣ, ಪ್ರತಿ ವರ್ಷ ನಾವು ಒಂದೇ ರೀತಿಯ ಬೆಳೆ ಬೆಳಿತಿದ್ದೀವಿ. ಇದು ಭೂಮಿಯ ಸಾರವನ್ನು ಕಡಿಮೆ ಮಾಡುತ್ತದೆ ಮತ್ತು ಕೀಟ ರೋಗ ಹೆಚ್ಚಿಸುತ್ತದೆ. ಯಾವ ಮಣ್ಣಲ್ಲಿ ಯಾವ ಬೆಳೆ ಬೆಳಿಬೇಕು, ಇಳುವರಿ ಹಾಗೂ ಲಾಭ ಹೆಚ್ಚಿಸಲು ಹೇಗೆ ಬೆಳಿಬೇಕು ಅಂತ ಅಗ್ರಿ ಸೆಂಟ್ರಲ್ ಹೇಳಿಕೊಡುತ್ತೆ. ನಾನು ಪ್ರತಿ ವರ್ಷ ಬೇರೆ ಬೇರೆ ಬೆಳೆ ಬೆಳೆಸ್ತೀನಿ. ದುಬಾರಿ ರಸಗೊಬ್ಬರ, ಕೀಟನಾಶಕ ಹಾಕ್ತೀನಿ. ಇಂಥ ಬೆಳೆ ಸಿಕ್ಕಿಲ್ಲ. ನಿಮ್ಮ ಬೆಳೆಯ ಎಲೆಗಳು ಮಸುಕಾಗಿ ತಿಳಿ ಹಳದಿ ಬಣ್ಣಕ್ಕೆ ತಿರುಗಿದರೆ ನೀವು ಶಿಲೀಂಧ್ರನಾಶಕವನ್ನು ಯಾಕೆ ಬಳಸುತ್ತೀರಾ? ವಾಸ್ತವದಲ್ಲಿ ಮಣ್ಣಿನಲ್ಲಿರೋ ಕೀಟಗಳು ಸಸ್ಯವನ್ನು ಬೇರುಗಳಿಂದ ತಿನ್ನುತ್ತವೆ ಅಂತ ನಿಮಗೆ ತಿಳಿದಿಲ್ಲ. ನನ್ನ 2ನೇ ಸ್ನೇಹಿತನ ಮೂಲಕ ನಾನು ಇದನ್ನು ಕಂಡು ಹಿಡಿಯಬಹುದು. ಅದೇ ಕ್ರಾಪ್ ಕೇರ್. ಇದರಲ್ಲಿ ನಾನು ಸಸ್ಯದ ಬೇರುಗಳ ಫೋಟೋನ ಅಪ್ಲೋಡ್ ಮಾಡಿದೆ ಅಷ್ಟೇ. ನೋಡಿ, ಇಲ್ಲಿದೆ. ಇದು ಅದ್ಭುತ ತಂತ್ರಜ್ಞಾನ. ರೋಗದ ಕಾರಣವನ್ನು ಘೋನ್ಸೆ ಹುಳು ಅಂತ ಗುರುತಿಸಿ ಪರಿಹಾರ ತಿಳಿಸಿದೆ. ಇದೆಲ್ಲ ಮಾಡಿದ ನಂತರ ವರುಣ ದೇವರ ಭರವಸೆ ಇಲ್ಲದೆ ಇದ್ರೆ ನಾನ್ ಬೆಳೆ ಚೆನ್ನಾಗಿ ಬೆಳೆಸಿದೆ, ಕಟಾವು ಕೂಡ ಸರಿಯಾಗಿ ಆಗಿತ್ತು. ಆದ್ರೆ ಮರುದಿನ ಜೋರಾಗಿ ಮಳೆ ಬಂತು, ಇಡೀ ಬೆಳೆ ಹಾಳಾಯ್ತು. ಈ ತೊಂದರೆಗೆ ನನ್ನ 3ನೇ ಸ್ನೇಹಿತ ಇದ್ದಾನೆ. ಇದು ಮುಂದಿನ 15 ದಿನದ ಹವಾಮಾನ ಮುನ್ಸೂಚನೆಯನ್ನು ಕೊಡುತ್ತೆ. ಇದರಿಂದ ನಿಮ್ಮ ಬೆಳೆಗಳನ್ನು ಮುಂಚೆನೆ ಉಳಿಸ್ಕೋಬಹುದು. ಹೆಚ್ಚಿನ ಇಳುವರಿಯನ್ನು ಸಾಧಿಸಿದರೆ ಮುಗಿಯಲಿಲ್ಲ, ಅದನ್ನು ಉತ್ತಮ ಬೆಲೆಗೆ ಮಾರಾಟ ಮಾಡುವುದಕ್ಕೆ 4ನೆಯ ಸ್ನೇಹಿತ ಮಾರ್ಕೆಟ್ ವ್ಯೂ ಹೇಗೆ ಸಹಾಯ ಮಾಡುತ್ತೆ ನೋಡಿ. ಇದು ದೇಶಾದ್ಯಂತದ ಎಲ್ಲಾ ಬೆಳೆಗಳ ಬೆಲೆಗಳು ಮತ್ತು ಬೆಲೆ ಏರಿಳಿತಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಇದರಿಂದ ನಮ್ಮ ಬೆಳೆ ಯಾವಾಗ ಮತ್ತು ಎಲ್ಲಿ ಮಾರಾಟ ಮಾಡಬೇಕು ಅಂತ ನಾವೇ ನಿರ್ಧರಿಸಬಹುದು. ಅರೆ ವಾ, ನಾನ್ ಯಾವಾಗಲೂ ಬೆಳೆದ ಭತ್ತವನ್ನು ಲಾಲಾಗೆ ಕೊಡ್ತಿದ್ದೆ. ಈಗ ನನ್ನ ಬೆಳೆಗೆ ಒಳ್ಳೆ ಬೆಲೆ ಸಿಗುತ್ತೆ. ನನ್ನ 5ನೇ ಸ್ನೇಹಿತ ಬುಲೆಟಿನ್ ಸಖತ್ತಾಗಿದೆ. ಅದರಲ್ಲಿ ಕೃಷಿ ಸುದ್ದಿಗಳನ್ನು ಓದ್ತೀನಿ. ಕೃಷಿಯಲ್ಲಿ ಯಾವ ಹೊಸ ವಿಧಾನಗಳು ಬಂದಿದೆ ಮತ್ತು ಸರ್ಕಾರದ ಯಾವ ಯೋಜನೆಗಳನ್ನು ಪಡಿಬೇಕು ಅಂತ ತಿಳ್ಕೊತೀನಿ. ಹನಿ ನೀರಾವರಿ ಸೆಟ್ ನಲ್ಲಿ 80% ರಿಯಾಯಿತಿ ಸರ್ಕಾರ ನೀಡುತ್ತದೆ ಅಂತ ಇದರಲ್ಲೇ ಗೊತ್ತಾಗಿದ್ದು. 6ನೆಯ ಹಾಗೂ ಅನನ್ಯ ಸ್ನೇಹಿತ ಫಾರ್ಮ್ ವಾಯ್ಸ್. ನೀವೆಲ್ಲ ಫೇಸ್ಬುಕ್ ನೋಡಿರಬಹುದು. ಇದು ರೈತರಿಗೆ ಫೇಸ್ಬುಕ್ ತರ. ಇದರಲ್ಲಿ ನಾನು ದೂರದಲ್ಲಿರುವ ರೈತರನ್ನು ಭೇಟಿ ಮಾಡಬಹುದು, ನನ್ನ ಕೃಷಿ ಸಮಸ್ಯೆಗಳನ್ನು ಹಂಚ್ಕೋಬಹುದು. ಸಾಧ್ಯವಾದರೆ ಇತರ ರೈತರ ಸಮಸ್ಯೆಗಳಿಗೆ ನಾನು ಉತ್ತರಗಳನ್ನು ಕೊಡಬಹುದು. ಕೃಷಿ ತಜ್ಞರು ಸಹ ಈ ಮೂಲಕ ಸಲಹೆ ಕೊಡ್ತಾರೆ. ಇದೆಲ್ಲ ಇಂಗ್ಲಿಷ್ ನಲ್ಲಿ ಇರುತ್ತೆ, ಅದು ನಮ್ಗೆ ಎಲ್ಲಿ ಬರುತ್ತೆ? ಇಲ್ಲ ಭೀಮಜ್ಜ, ಈ ಆಪ್ ಕನ್ನಡದಲ್ಲೂ ಇದೆ. ನೀವು ನಿಮ್ಮ ಭಾಷೆಯಲ್ಲೇ ಓದಬಹುದು ಮತ್ತೆ ಬರೆಯಲೂಬಹುದು. ಈ ಆಪ್ ಇಷ್ಟು ಮಾಹಿತಿ ನೀಡ್ತಿದೆ ಅಂದ್ರೆ ಇದಕ್ಕೆ ಭಾರಿ ಹಣ ಇರಬಹುದು. ಇಲ್ಲ ರಮೇಶ, ಇದು ಸಂಪೂರ್ಣವಾಗಿ ಉಚಿತವಾಗಿದೆ. ಬನ್ನಿ, ನಿಮ್ಮ ಫೋನ್ ನಲ್ಲಿಯೂ ಇದನ್ನು ಹಾಕಿಕೊಡ್ತೀನಿ. ತಮ್ಮ, ನೀವು ನಿಜವಾಗಿಯೂ ಉತ್ಸುಕರಾಗಿದ್ದೀರಿ. ಈ ಹೊಲವನ್ನು ನೀವೇ ಇಟ್ಕೊಳ್ಳಿ. ಒಳ್ಳೆಯ ಬೆಳೆಯನ್ನು ಬೆಳೆದು ಪ್ರಗತಿ ಹೊಂದಿರಿ. ನೀವು ನನಗೆ ಅಗ್ರಿ ಸೆಂಟ್ರಲ್ ಪರಿಚಯಿಸಿದ್ದೀರಿ, ನಂಗದೇ ಸಾಕು. ನನ್ನ ತಮ್ಮನ ಹೊಲ ಖಾಲಿ ಇದೆ, ನಾನು ಅದನ್ನೇ ಬಾಡಿಗೆಗೆ ತಗೊಂಡು ಕೃಷಿ ಮಾಡ್ತೇನೆ. ನಾನು ಕೂಡ ಸಂತೋಷದ ಕೃಷಿಕ ಆಗ್ತೀನಿ. ಸ್ಮಾರ್ಟ್ ರೈತ ಅಣ್ಣ. ನೋಡಿ, ಅವರೇ ತಮ್ಮ ಜಗಳವನ್ನು ಬಗೆಹರಿಸಿಕೊಂಡಿದ್ದಾರೆ. ನಮ್ಮ ಗ್ರಾಮದ ರೈತರಿಗೂ ಸಹ ಖಜಾನೆಯ ಬೀಗ ಕೊಟ್ಟಿದ್ದಾರೆ. ಸಂತೋಷದ